ನಾಗಭೂಷಣನಿಗೆ. ನಲ್ಲದೇವಿ, ನೋಡಿದೆಯಾ ನಲಿದಾಡಿ ನಮಿಸುತ್ತಿರುವುದ ರಾಜಹಂಸಿನಿಯು ತನ್ನ ನಲ್ಲದೇವನಿಗೆ ಆ ಮಾನಸ ಸರೋವರದಲ್ಲಿ. ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ
ಆ ರಾಜಹಂಸಿನಿಯರ ಭಾಗ್ಯವೇ ಭಾಗ್ಯ. ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಂಡನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದದಿಂದಲೇ ನೀನು ಅಮರದೇವನಾದೆ. ನಿನ್ನನ್ನು ಭಕ್ತಿಯಿಂದ ಭಜಿಸಿದ ಮಾತ್ರದಿಂದ ನಾನು ಕೂಡ ಅಮರದೇವಿಯಾದೆನು ದೇವ. ಮೆಚ್ಚಿದೆನು ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಇಂದ್ರ ದಶಾಭಿಮುಖದಿಂದ ಚಂಡಮಾರುತನೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮೊರೆದೇಳುತ್ತಿರುವ ಎರಡು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಆ ಮೋಡಗಳ ಮಧ್ಯದಲ್ಲಿ ಭಯಂಕರದಿಂದ ರಂಜಿಸುತ್ತಿರುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಲುಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರಣಿಗಳನ್ನು ಮೇಲಕ್ಕೆಸೆಯುತ್ತಿರುವ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿದೆ. ಅದಿರಲಿ ಸ್ವಾಮಿ, ನೀವೇಕೆ ಈ ವೇಷವನ್ನು ಧರಿಸಿರುವಿರಿ? ಶಕ್ತಿ, ನಿನ್ನ ನೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿದೊಂದು ರೂಪ. ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಂಗಮನೋ ನೀನೆಂದು ಗುರುಲಿಂಗ ಜಂಗಮನೋ ಭಸ್ಮರುದ್ರಾಕ್ಷಿ ಮಾಲಭೂಷಿತಳ ವರಕಾವ್ಯಂ ಶೋಭಿಸುತ್ತಿನ ವರಕಾವ್ಯ ಶೋಭಿಸುತ್ತಿನ ವರಕಾವ್ಯ ಶೋಭಿಸುತ್ತಿನ ಪರಮ ಪಾದೋದಕ ಪ್ರಸಾದಗೆ ಭಜಿಸಿದೆನು ನಾ. ಭುವನೇಶ್ವರಿ, ಆ ಭಕ್ತಿಯಿಂದ ಭಜಿಸಿದ ನೀನೋರ್ವಳೆ ಶಿವಭಕ್ತಿಯಾದೆ. ಭಕ್ತಿಯಿಂದ ಬಂದಿದೆ ಭಾಗ್ಯಸುದೇವ. ನೀನಲ್ಲವೇ ಆದಿಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡುತ್ತಿರುವ ಸ್ವಾಮಿ. ನಿನ್ನ ನೆಲೆಯನ್ನು ಕಂಡವರಾರು ಪರಮೇಶ್ವರ? ನೀ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ನೀನು ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಾಂತೆ ನಿನಗೊಂದು ರೂಪನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿನ್ನ ನಿಜ ರೂಪವನ್ನು ಕಾಣುವ ಬಗೆ ಹೀಗೆ ಶಂಕರ. ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪು. ಭಕ್ತಿಯಿಂದ ಭಜಿಸಿದಾತಳಿಗೆ ಕೈಲಾಸವಾಸ ರಾಜೇಶ್ವರಿ. ಸ್ವಾಮಿ ಸತಿ
ಶಾಂತಿ ಕಾತಲೆ ನೋಡು ಎನ್ನಯ. ಸ್ವಾಮಿ ಸೂರ್ಯ ಚಂದ್ರ ಶ್ರೀ ಶಾಂತಿ ಕಾತಲೆ ನೋಡು ಎನ್ನಯ. ಸೂರ್ಯ ಚಂದ್ರ ಶ್ರೀ ಶಾಂತಿ ಕಾತಲೆ
ಶಾಂಭವಿ ಸಪ್ತಾಶ್ವನ ಚೆಲುವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತದೆ. ಪರಮೇಶ್ವರ, ಬೆಂಗದಿರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ರುಂಗದಿರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವನಿಲ್ಲದಿದ್ದೊಡೆ ಅವನೇ ನನ್ನ ಸಹೋದರನಾದ ಶೌರ್ಯು. ನಿಶ್ಚಯ ಶೌರ್ಯ ಸುದರ್ಶನವಿಂದು ರಜತ ಬಂಡೆಯ ಮೇಲೆ ಸಾಹಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕ ಜಲದಂತೆ ಹೊಳೆಯುತ್ತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರನು. ಸಹೋದರನನ್ನು ಬಣ್ಣಿಸಲು ಎಷ್ಟಾದರೂ ನೀನಲ್ಲವೇ ಸೌರಿ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳ. ಹಾಗೆ ಆಗಲಿ ಸ್ವಾಮಿ. ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಗಂಗಾಧರನ ಶೃಂಗ ವಿಭೂಷಣ ಗಂಗಾಧರನ ಶೃಂಗ ವಿಭೂಷಣ ಬೃಂದಾವಲಿಯ ಸೊಬಗಿನ ಸಿರಿಯ ಬೃಂದಾವಲಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಅಂಗಜಹರನ ಜಂಗಮ ರೂಪನ ಅಂಗಜಹರನ ಜಂಗಮ ರೂಪನ ಮಂಗಳ ನೀಡುವ ಆ ಮಂಗಳ ನೀಡುವ ಲಿಂಗರಾಜರ ಮಂಗಳ ನೀಡುವ ಲಿಂಗರಾಜರ ಗಂಗಾವಲಿಯ ಸೊಬಗಿನ ಸಿರಿಯ ಗಂಗಾವಲಿಯ ಸೊಬಗಿನ ಸಿರಿಯ ಮಹಾದೇವನ ಕರುಣಾಕಾಂತಿಯ ಮಹಾದೇವನ 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 ಪರಮಾತ್ಮನಾದ ಪರಶಿವನಿಗೆ ನಮಸ್ಕರಿಸಿ ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಆಗಬಹುದು ಸಹೋದರಿ. ಸಹೋದರಿ, ಕಗ್ಗಲ್ಲಿನಂತೆ ಕಠಿಣವಾದ ಕಲ್ಲನ್ನು ಪೀಠವೆಂದು ಕುಳ್ಳರಿಸುವೆಯ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಸದಾ ಕಾಲ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ನೀನು ಸುಖಿಯಾಗಿರುವಿ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಇರಿಸಿ ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕುವ ಕಾರ್ಯದಲ್ಲಿ ನಿರತರಾಗಿರುವರಲ್ಲವೇನು? ಹೇಳು ಸತಿ, ಹೇಳು. ಇನ್ನೇನು ಹೇಳಬೇಕೋ ಅದನ್ನೆಲ್ಲ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡಹುಟ್ಟಿದವರ ಬಾಂಧವ್ಯವು ಒಂದು ರಕ್ತ ಸಂಬಂಧ ತುಂಬಿರುವುದು. ಒಂದು ಸಿರೆ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಬೇಕೆ ಪರಮಾತ್ಮ? ಆಗಲ್ಲ ಸತಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಕೂಡಿದರೆ
ಸ್ತ್ರೀಯರು ಲಗ್ನವಾದ ಮನೆಯನ್ನು ಹಲ್ಲಗಳೆಯುವರು. ಅಪ್ಪ ಅಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷಪ್ರಾಯ. ಅಲ್ಲದೆ ಪಂಚಪರುಷಗಳಿಂದ ನಿರ್ಮಿಸಿದರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯೇ ಮೇಲೆಂದು ಹೊಗಳುವರು. ಆದಂದ ಸ್ತ್ರೀಯರ ನೈಜ ಭಾವದ ತಂದೆ ಮನೆ ಸೌಭಾಗ್ಯವಲ್ಲವೇನು? ಯಾವ ಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ ಸುಮಂಗಲಿ. ಹೇಳಿದೆ ಸತಿ ನಿನ್ನ ಸಹೋದರನ ಮಾತನ್ನು. ನನ್ನ ಮಾತು ನನ್ನ ಭಾಗ್ಯ. ನಮ್ಮೀರ್ವರ ಬಾಂಧವ್ಯವೇನು ಭೂತೇಶ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿರುವುದು ಅಣ್ಣ ತಂಗಿಯರ ಸಲಿಗೆಯ ಮಾತಾಗಿರುವುದು ಸರ್ವೇಶ. ಅದಿರಲಿ ಕ್ಷೀರಶಯನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಗೌರವವನ್ನು ತೋರುತ್ತದೆ. ಆದರೂ ನಿನ್ನನ್ನು ನೋಡಿದ್ದಾಯ್ತು. ದಕ್ಷ ಶ್ರುತಿಯರ ವಿವಾಹ ಮಂಟಪದಲ್ಲಿ ನೋಡಿದ್ದಾರಭ್ಯ. ಬ್ರಹ್ಮದೇವನು ಇಲ್ಲಿಗೆ ಬರಲೇ ಇಲ್ಲ. ಅತ್ತ ನೋಡು ಜನಾರ್ದನ, ಕನಕಾದ್ರಿಯ ತಪ್ಪಲಿನಿಂದ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನು. ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವನ ದರ್ಶನವು ಅಪೂರ್ವವಾಯಿತು. ಬ್ರಹ್ಮದೇವ ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೇನು? ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ.
ಅಲ್ಲದೆ ನಿರಂಜನ ದೇವನಾದ ಪರಶಿವನ ಕರುಣವು ಇಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನನಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರೂ ಬರುವುದಿಲ್ಲ ಪರಮೇಶ್ವರ. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣವನ್ನು ಪಡೆಯಲು ಬರುವುದೇ ಕೈಲಾಸಕ್ಕೆ ಬರುವ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವದೇವ, ಸುರಭೂಮಿಯು ಒಡೆಯನಿಲ್ಲದ ವಸ್ತುವಿನಂತೆ ಕಂಗಾಲಾಗಿ ಕಥಿಸುತ್ತಿರುವುದು. ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ಒಂದುಗೂಡಿ ದೇವಭೂಮಿಯಲ್ಲಿ ಒಂದು ಶಿವಧರ್ಮವನ್ನು ಪ್ರತಿಷ್ಠಾಪಿಸಬೇಕೆಂದಿರುವರು. ಆದ್ದರಿಂದ ಅವರಿಗೆ ತಮ್ಮ ಕರುಣಾಮೃತವು ಬೇಕಾಗಿರುವುದು. ಕೇಳಿದೆಯಾ ಸತಿ ಭಕ್ತರ ಭಿನ್ನಹವನ್ನು? ಇದೇನ್ ನನಗೆ ಹೊಸದಲ್ಲ ಸ್ವಾಮಿ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕುತ್ತಾ ಹೋದಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯಿತಲ್ಲವೇನು? ಆಗಲ್ಲ ಸತಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವಬಂಧವಿಲ್ಲ. ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವನೇ ಭಾಗ್ಯವಂತನು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ. ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನೇಕೆ ವಿವಾಹ ಮಾಡಿಕೊಂಡಿರಿ? ದೇವಿ, ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀನರಿತಿಲ್ಲವೇ ಆದಿಶಕ್ತಿ? ಭಕ್ತರಾದ ಶರಣ ಸತಿ ಲಿಂಗಪತಿ ಎಂಬ ವೇದಘೋಷವನ್ನು. ಧನ್ಯನಾದನು ದೇವ, ಧನ್ಯನಾದೆನು. ಹೌದು, ಅದಕ್ಕಾಗಿಯೇ ಶರವಣ ತೀರದಲ್ಲಿ ಶಿವಸತ್ರಯಾಗವನ್ನು ಕೈಗೊಂಡಿರುವುದು. ತಾವು ಅಲ್ಲಿಗೆ ದಯಮಾಡಿಸಿ ನಮ್ಮ ಅಗ್ರ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ತಥಾಸ್ತು. ಶಂಕರ ದಯಾಕರ ಜಗದೀಶ್ವರ ಶಿವಶಂಕರ ಪರಮೇಶ್ವರ ದಯತೋರೋ ಹೇ ಶಂಕರ ಪವನಯ ಪರಿಹರಿಸು ಜಗದೀಶ್ವರ ಪರಮೇಶ್ವರ ದಯತೋರೋ ಹೇ ಶಂಕರ ಭವನಯ ಪರಿಹರಿಸು ಜಗದೀಶ್ವರ ನನ್ನ ಮೊರೆ ಆಲಿಸಿ ಎನ್ನ ಶಾಪವ ಪರಿಹರಿಸು ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ನನ್ನ ಮೊರೆ ಆಲಿಸಿ ಎನ್ನ ಶಾಪವ ಪರಿಹರಿಸು ಜಗದೀಶ್ವರ ದಯ
ಪರಮೇಶ್ವರ, ಈ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡುವೆನು ಪರಮೇಶ್ವರ. ಶಾಂತನಾಗು ಚಂದ್ರಮ್ಮ. ಎಲ್ಲಿಂದ ಬಂತು ನನಗೆ ಶಾಂತಿ? ಚಂದ್ರಮ್ಮ, ಶಾಂತಿ ಇಲ್ಲವೇ ಕೈಲಾಸದಲ್ಲಿ? ಈಗಲೀಗ ಶಾಂತವಾಯಿತು. ಕಮ್ಮಾರಿನ ಕಬ್ಬಿಣದಂತೆ ಉರಿಯುತ್ತಿರುವ ನನ್ನ ಉದರಾಜ್ಞೆಯು ಪರಮೇಶ್ವರನ ದರ್ಶನದಿಂದ ಶಾಂತವಾಯಿತು. ಚಂದ್ರಮ್ಮ, ನಿನಗಾಯಿತೇಕಿ ಪರಿಭವ? ಯಾರಿಂದ ನಡೆಯಿತು? ಇದೊಂದು ತಾನಾಗಿ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ ಪರಮೇಶ್ವರ. ದಯಮಾಡಿ ಕಾಪಾಡಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಭಯ ಪಡಬೇಡ ರಜನಿಪತಿ. ನಿನ್ನನ್ನು ಧರಿಸುವೆನು ನನ್ನ ಜಟಾಜುಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇದೋ ನಿನಗಾಗಿ ಕರುಣಿಸಿರುವೆನ ದಕ್ಷ ಶಾಪ ವಿಮೋಚನೆಯನ್ನು. ಚಂದ್ರಮ್ಮ, ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮ್ಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದನು ಪರಮೇಶ್ವರ, ದಿವಾಕಾರನ ಧನ್ಯನಾದೆ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ದೇವ, ಆದರೂ ಪಾವನನಾದನು ಚಂದ್ರಮ ತಮ್ಮ ದರ್ಶನದಿಂದ. ಚಂದ್ರಮ್ಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಅಚಂದ್ರಾರ್ಕದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿಯು. ಎರಡನೇದಾದ ಹಾಗೆ ಒಂದೇ ಕಾಲದಲ್ಲಿ 3 ಮೂರ್ತಿಗಳನ್ನು ದರ್ಶನ ಪಡೆದ ಈ ಚಂದ್ರಮನು ಧನ್ಯನಾದನು. ಭೂತೇಶ್ವರ, ಕಾಲಾತೀತವಾಯಿತು. ಸತ್ರ ಪೂಜೆಗೆ ದಯಮಾಡಿಸಬೇಕೆಂದು ಬೇಡುವೆನು. ಚಂದ್ರಮ್ಮ, ನಿನಗೂ ಅಲ್ಲಿಗೆ ಬರಲು ಕರೆಯುಂಟು. ಆಗಬಹುದು. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟನಟವರ ಪಂಡಿತ ಜಟಾಜೂಟ ಮಹಾದೇವ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟನಟವರ ಪಂಡಿತ ಜಟಾಜೂಟ ಮಹಾದೇವ ಗಿರಿಜಾವರ ಡಮರುಗಧರ
ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲ ಕಳೆಯಿತು. ಪರಮೇಶ್ವರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿರುವನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮತನೆಂದು ತಿಳಿದು ಭೃಗುದೇವನೊಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಅತ್ತ ಕಡೆ ದೇವತೆಗಳು ಸತ್ರಯಾಗವನ್ನು ಮಾಡಿ ಪರಮೇಶ್ವರನಿಗೆ ಅಗ್ರಪೂಜನೆ ಕೊಡಲು ಅಣಿ ಮಾಡುತ್ತಿರುವರು. ಆದರೆ ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನು ದಕ್ಷನ ಅಹಂಕಾರಕ್ಕಿಂತ ಸಾಸಿರ ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳು ಎಂದು ಮೆರೆಯುತ್ತಿರುವನು. ಇರಲಿ, ಇದರಿಂದ ಮುಂದೇನಾಗುವುದು ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ಒತ್ತಿಸುವೆನು. ಮಹಾದೇವ ಮಹಾದೇವ. ಪಶುಪತಿ ಸಮಸುಮತಿ ಸನ್ನತ ಜನ ಪರಿಪಾಲಕ ದೋಷರಹಿತ ಪಾಪನಾಶ ಶ್ರೀ ಮಹೇಶ ಪಾಲಿಪ. ಪಶುಪತಿ ಸಮಸುಮತಿ ಸನ್ನತ ಜನ ಪರಿಪಾಲಕ ದೋಷರಹಿತ ಪಾಪನಾಶ ಶ್ರೀ ಮಹೇಶ ಪಾಲಿಪ. ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಸೂಲಧರ ತ್ರಿನೇತ್ರಧರ ತ್ರಿಪುತ್ರನು ಸದಾಲಕ ತ್ರಿಸೂಲಧರ ತ್ರಿನೇತ್ರಧರ ತ್ರಿಪುತ್ರನೋ ಸದಾಲಕ. ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇ ಮಕುಟ ನಟ ನಿವಾಸ ಹೇ ಮಕುಟ ನಟ ನಿವಾಸ ರಿಟನೆಟವರ ಪಂಡಿತ ಜಟಾಜೂಟ. ಮಹಾದೇವ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇ ಮಕುಟ ತಟ ನಿವಾಸ ಹೇ ಮಕುಟ ತಟ ನಿವಾಸ ದಿಟನಟವರ ಪಂಡಿತ ಜಟಾಜೂಟ. ಮಹಾದೇವ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ. ಜಟಾಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇ ಮಕುಟ ನಟ ನಿವಾಸ ಹೇ ಮಕುಟ ನಟ ನಿವಾಸ ರಿಟನೆಟವರ ಪಂಡಿತ ಜಟಾಜೂಟ. ಮಹಾದೇವ ಮಹಾದೇವ. ಗಿರಿಜಾವರ ಡಮರುಗಧರ
ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವೆಲ್ಲ ಕಳೆಯಿತು. ಪರಮೇಶ್ವರನು ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪವನ್ನು ವಿಮೋಚನೆ ಮಾಡಿರುವನು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮತನೆಂದು ತಿಳಿದು ಭೃಗುದೇವನೊಡನೆ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಅತ್ತ ಕಡೆ ದೇವತೆಗಳು ಸತ್ರಯಾಗವನ್ನು ಮಾಡಿ ಪರಮೇಶ್ವರನಿಗೆ ಅಗ್ರಪೂಜನೆ ಕೊಡಲು ಅಣಿ ಮಾಡುತ್ತಿರುವರು. ಆದರೆ ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನು ದಕ್ಷನ ಅಹಂಕಾರಕ್ಕಿಂತ ಸಾಸಿರ ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳು ಎಂದು ಮೆರೆಯುತ್ತಿರುವನು. ಇರಲಿ, ಇದರಿಂದ ಮುಂದೇನಾಗುವುದು ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ಒತ್ತಿಸುವೆನು. ಮಹಾದೇವ ಮಹಾದೇವ. ಪಶುಪತಿ ಸಮಸುಮತಿ ಸನ್ನತ ಜನ ಪರಿಪಾಲಕ